ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಪರಮ ಪ್ರಸಾದದಲ್ಲಿ ಶಾರೀರಿಕವಾಗಿ ಪ್ರಸನ್ನರಾಗಿರುವ ನಮಗಾಗಿ ಶಿಲುಬೆಯ ಮೇಲೆ ಮರಣವನ್ನಪ್ಪಿ ಮೃತ್ಯುಂಜಯರಾದ ಓ ಪ್ರಭು ಯೇಸುವೇ, ನಿಮಗೆ ವಂದನೆ, ಆರಾಧನೆ, ಸ್ತುತಿ, ಸ್ತೋತ್ರ, ಘನಮಾನ, ಗೌರವ ಪ್ರಭುವೇ. ಈ ದಿನಕ್ಕಾಗಿಯೂ ನಮ್ಮೆಲ್ಲ ಕೆಲಸ ಕಾರ್ಯಗಳಿಗಾಗಿ ನಮ್ಮ ಕುಟುಂಬದ ಸದಸ್ಯರಿಗಾಗಿಯೂ ನಿಮ್ಮನ್ನು ವಂದಿಸಿ ಸ್ತುತಿಸಿ ಆರಾಧಿಸುತ್ತೇವೆ ಪ್ರಭುವೇ. ಪ್ರಿಯರೇ, ಬನ್ನಿ ಪ್ರಭು ಯೇಸು ಮಾಡಿದ ಇನ್ನೊಂದು ಅದ್ಭುತವನ್ನ ಇಂದು ನಾವು ಧ್ಯಾನಿಸೋಣ. ಮಾರ್ಕರ ಶುಭ ಸಂದೇಶ ಅಧ್ಯಾಯ 4 ವಾಕ್ಯಗಳು 35ರಿಂದ 42. ಬೈಬಲ್ ಶ್ರೀಗಂತ ನಮಗೆ ಇದರ ತಲೆಬರಹವಾಗಿ ಯೇಸು ಪ್ರಕೃತಿಗೆ ಒಡೆಯ ಎಂಬ ಹೆಸರನ್ನ ಈ ಅದ್ಭುತಕ್ಕೆ ನೀಡುತ್ತಿದೆ. ಪ್ರಭು ಯೇಸು ಗಲಿಲೆಯ ಸರೋವರದಲ್ಲಿ ದೋಣಿಯಲ್ಲಿ ಕುಳಿತು ದಡದಲ್ಲಿದ್ದು ಈಗಾಗಲೇ ಬೋಧನೆ ಮಾಡಿ ಅಲ್ಲಿಂದ ಶಿಷ್ಯರಿಗೆ ನುಡಿತಾರೆ, ನಾವು ಆಚೆ ದಡಕ್ಕೆ ಹೋಗೋಣ. ಕೂಡಲೇ ಶಿಷ್ಯರು ದೋಣಿಯೊಂದಿಗೆ ಪ್ರಭು ಯೇಸುವನ್ನ ಕರೆದು ಗಲಿಲೆಯ ಸರೋವರದಲ್ಲಿ ಹೊರಡುತ್ತಾರೆ. ಇನ್ನೇನು ಸ್ವಲ್ಪ ದೂರ ಹೋಗುವಾಗ ರಭಸವಾದ ಗಾಳಿ, ಎದುರು ಗಾಳಿ ಬೀಸುತ್ತೆ, ಅಲೆಗಳು ದೋಣಿಗೆ ಹೊಡೆಯುತ್ತೆ, ದೋಣಿಯಲ್ಲಿ ನೀರು ತುಂಬಲಾರಂಭಿಸುತ್ತೆ. ಪ್ರಭು ಯೇಸುವಾದರೂ ದೋಣಿ ಹಿಂದೆ ದಿಂಬಿಗೆ ಹೊರಗೆ ಮಲಗಿರ್ತಾರೆ. ಶಿಷ್ಯರು ಕೂಡಲೇ ಬಂದು ಯೇಸು ಸ್ವಾಮಿಯನ್ನ ಎಬ್ಬಿಸಿ, ಪ್ರಭುವೇ, ನಾವು ಸಾಯ್ತಾ ಇದ್ದೇವೆ, ದೋಣಿ ಮುಳುಗ್ತಾ ಇದೆ. ಯೇಸು ಸ್ವಾಮಿಯನ್ನು ಎಬ್ಬಿಸ್ತಾರೆ. ಕೂಡಲೇ ಯೇಸು ಸ್ವಾಮಿ ನಿದ್ರೆಯಿಂದ ಎದ್ದು ಸರೋವರಕ್ಕೆ ಶಾಂತವಾಗಿರು, ಮೊರೆಯಬೇಡ ಎಂದು ಆಜ್ಞಾಪಿಸಿದ ತಕ್ಷಣ ಗಲಿಲೆಯ ಸರೋವರವು ಶಾಂತವಾಗುತ್ತೆ. ಶಿಷ್ಯರು ನಿಬ್ಬೆರಗಾಗ್ತಾರೆ. ತದನಂತರ ಯೇಸು ಸ್ವಾಮಿ ಶಿಷ್ಯರಿಗೆ ಕೇಳ್ತಾರೆ, ಯಾಕಿಷ್ಟು ಭಯ? ಇನ್ನೂ ವಿಶ್ವಾಸವಿಲ್ಲವೇ ನಿಮಗೆ? ಯೇಸು ಸ್ವಾಮಿಯ ಈ ಅದ್ಭುತವನ್ನ ನೋಡಿ ಶಿಷ್ಯರು ನಿಬ್ಬೆರಗಾಗ್ತಾರೆ, ಆಶ್ಚರ್ಯ ಪಡ್ತಾರೆ. ಯಾರಿವರು ಅಂತ ಹೇಳಿ ತಮ್ಮನ್ನೇ ತಾವು ಕೇಳ್ಕೊಳ್ತಾರೆ. ಪ್ರಿಯರೇ, ನಮ್ಮ ಜೀವನದಲ್ಲೂ ಹಲವು ಸಂಕಷ್ಟಗಳು, ಕಷ್ಟ, ತೊಂದರೆಗಳು ಬಂದಾಗ ನಾವು ಶಿಷ್ಯರಂತೆ ಭಯ ಪಡ್ತೇವೆ. ಪ್ರಭು ಯೇಸು ಅವರು ದೇವಾದಿ ದೇವರು, ಪ್ರಕೃತಿಗೆ ಒಡೆಯರು, ಎಲ್ಲದರ ಮೇಲೆ ನಿಯಂತ್ರಣವುಳ್ಳ ಅಷ್ಟೊಂದು ಅದ್ಭುತಗಳನ್ನ ಮಾಡಿದ ಯೇಸು ಅವ್ರ ಜೊತೆಗಿದ್ರು. ಅವರಿಗೆ ಭಯ ಪಡೆದಿರಲು ಸಾಧ್ಯವಾಗಿಲ್ಲ. ಯೇಸು ಸ್ವಾಮಿಯ ಮೇಲೆ ಅವರು ವಿಶ್ವಾಸ ಇಟ್ಟಿರಲಿಲ್ಲ. ಹಾಗಾಗಿ ಯೇಸು ಸ್ವಾಮಿ ಹಾಗೆ ಕೇಳ್ತಾರೆ. ನಾವು ಸಹ ಸಂಕಷ್ಟಗಳಲ್ಲಿ, ನೋವುಗಳಲ್ಲಿ, ಬೇಸರಗಳಲ್ಲಿ, ರೋಗ ರುಜಿನಗಳಲ್ಲಿ ಮುಳುಗಿದಾಗ ಭಯ ಪಡುವುದು ಬೇಡ, ವಿಶ್ವಾಸ ಕಳೆದುಕೊಳ್ಳುವುದು ಬೇಡ. ಏಕೆಂದ್ರೆ ಯೇಸು ನಮ್ಮ ಜೊತೆಗಿರ್ತಾರೆ. ಪ್ರಿಯರೇ, ಆ ಪ್ರಭುವನ್ನ ವಿಶ್ವಾಸಿಸೋಣ. ಎಂತಹದ್ದೇ ಬಿರುಗಾಳಿ ಬರಲಿ, ಪ್ರಭು ಯೇಸು ನಮ್ಮನ್ನ ದಡ ತಲುಪಿಸುತ್ತಾರೆ ಎಂಬ ವಿಶ್ವಾಸದಿಂದ ನಾವು ಬದುಕೋಣ. ಪರಮ ಪ್ರಸಾದದಲ್ಲಿರೋ ಪ್ರಭು ನಿಮ್ಮನ್ನ, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ಆಮೇನ್.